ಇವಾಗ ಸೂರತ್ ಮಾರ್ಕೆಟ್ ಬಂದು ನಮ್ಮ ಅವೇದಾಳ ಒಂದು ಗಾಡಿ ಖಾಲಿ ಮಾಡ್ತಾ ಇಲ್ಲ ಇವರು ಫೈನಲಿ ಇಷ್ಟು ಲೋಡ್ ಆಗೈತೆ. ಓಟ್ರಿಗಿಂತ ಹೈಟು ಜಾಸ್ತಿ ಆಗಿರ್ಬೇಕು ಅನ್ಕೊಂತೀನಿ. ಫೈನಲಿ 3 ಗಾಡಿನೂ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಹೊರಡ್ತಿದ್ದೀವಿ. ಇವರು ಕರೆಕ್ಟಾಗಿ ಇಲ್ಲಿಗೆ 5 ಗಂಟೆಗೆ ಬಂದು ಹಾಕ ಮಲಗಿದ್ದು. ಇವರು ನಾಸಿಕ್ಕು ಇನ್ನು ಹಿಂದೆ ಘಾಟೆಲ್ಲ ಮುಗಿದ್ಮೇಲೆ ರೇಷನ್ ತಗೋಣ ಅಂತ ನಿಲ್ಸಿದ್ವಿ. ನಾಸಿಕಾದ್ರೆ ಮುಮ್ಮೇಲೆ ಎಲ್ಲ ಕೈಲ ಆಗಿದ್ದು. ಅವ್ರ ಗಾಡಿ ಬೆಲ್ಟು ಹಾಕ್ತೀವಿ. ಏನು ಹಾಕಿದ್ದೀರಾ? ಬರೀ ಎಣ್ಣೆ ಇನ್ನೊಂದು ವಿಡಿಯೋಗೆ ಸ್ವಾಗತ. ಅಹಮದಾಬಾದ್ ಖಾಲಿ ಮಾಡ್ಕೊಂಡು ಈಗ ಬರೋಡ ಇಲ್ಲ ಸೂರತ್ಗೆ ಹೋಗ್ತಾ ಇದೀವಿ. ನಾನು ಮತ್ತೆ ಇನ್ನೊಂದು ನಮ್ಮ ಬಾಲಾಜಿ ಗಾಡಿ ಎರಡು ಒಂದೇ ಖಾಲಿ ಆಗಿದ್ದು. ನಮ್ಮಣ್ಣ ಗಾಡಿ ಓಡಿಸೋದ್ರೆ ಯಾರಿಗೋ ಲವರ್ಗೆ ಟೀಚ್ ಮಾಡ್ತಾ ಇದ್ದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಾ ಇದೆ. ಸ್ಪೆಲ್ಲಿಂಗ್ ಎಲ್ಲ ಫುಲ್ಫಿಲ್ ಮಾಡ್ತಾವ್ರೆ. ನಿನ್ನೆ ನೈಟ್ ಖಾಲಿ ಮಾಡ್ಕೊಂಡು ಇಲ್ಲಿ ಬರೋಡಕ್ಕೆ ಪಾರ್ಕಿಂಗ್ ಬಂದು ಹಾಕೊಂಡಿದ್ದೀವಿ. ಒಂದ್ಸತಿ ಇದೇ ಟ್ರಾನ್ಸ್ಪೋರ್ಟಿಂದ ಲೋಡ್ ಮಾಡಿದ್ದು. ಲೋಡಿಂಗ್ ಇಲ್ಲ ಗುರು ನೋಡಿ. ಅಲ್ಲೊಂದು ಕರ್ನಾಟಕ ಗಾಡಿ ಐತೆ. ಸರಿ ನನ್ನೊಂದು ಪಕ್ಕ 2 ಗಾಡಿ ವಿನ್ನ. ಯಾವಾಗ ಲೋಡೋದು ಗೊತ್ತಿಲ್ಲ. ನಮ್ಮ ನೋಡಿ ಅಲ್ಲಿ ಕೂತವ್ರೆ. ಈ ಪಾರ್ಕಿಂಗಲ್ಲಿ ಏನಪ್ಪ ಅಂದರೆ ಇಲ್ಲಿ ಡಾಬಾದಲ್ಲಿ ಅಡುಗೆ ಮಾಡ್ಕೊಳಂಗಿಲ್ಲ. ಅಡುಗೆ ಮಾಡ್ಕೊಂಡು ನನ್ನ ಮಕ್ಕಳು ಬಂದು ಇದು ಮಾಡ್ತಾರೆ. ನಮ್ಮ ನಮ್ಮದಿ ಗಾಡೀಲಿ ಟೊಮೊಟೊ ಲೋಡ್ ಮಾಡಿದ್ರಲ್ಲ ಎಲ್ಲ ಗಲೀಜಾಗೈತೆ ಅಂತೇಳಿ ತೊಳ್ಸ್ಕೊಂಬರ್ಕ್ ಹೋಗ್ತಾರೆ ಗಾಡಿನ. ನೋಡಿ ನೀರು ಅಂದರೆ ತೊಟ್ಟಿ ಫುಲ್ಲು ಪ್ಲಾಟ್ಫಾರ್ಮ್ ಮೇಲೆ ಹಾಳಾಗೋಗಿದ್ರು. ಅಂದರೆ ಮಳೆ ನೀರು ಅಂತೀನಿ. ಟೊಮೊಟೊದೆಲ್ಲ ವೇಸ್ಟ್ ಬಿದ್ದು ನೋಡಿ. ನಮ್ಮ ಇನ್ನೊಂದು ಗಾಡಿ ಇಲ್ಲೇ ಹಾಕೋರೆ. ಗುರು ಇವತ್ತು ರೋಡ್ ಸೈಡಲ್ಲಿ ಹಾಕೊಂಡು ಅಡುಗೆ ಮಾಡ್ತಾ ಇದ್ದೀವಿ. ಯಾಕಂದರೆ ನೋಡಿ ನಾವು ಅಹಮದಾಬಾದ್ ಹೋಗ್ತಾ ಇದ್ದೀವಿ ಸೂರತ್ಗೆ. ಅದಕ್ಕೋಸ್ಕರ ನೋಡಿ ಇನ್ನು ಬೆಳಗ್ಗೆ ಮಾಡಿದ್ದು ಪಲಾವ್ ಇತ್ತು. ಪಲಾವ್ ಆಗುತ್ತೆ. ಈಗ ಸ್ವಲ್ಪ ಗೊಜ್ಜಿಗೆ ಮಾಡ್ಕೊತೀವಿ. ಮತ್ತು ಅವರು ಅಣ್ಣ ಬೆಳಗ್ಗೆ ಪಲಾವ್ ಮಾಡಿದ್ರು ಅವರು ಅದನ್ನು ಆಗುತ್ತೆ. ಇವರು ಈ ಊಟ ಮಾಡಿ ಕಾರ್ಪೆಲ್ಲ ಕ್ಲೋಸ್ ಮಾಡಿದ್ದೀವಿ. ಸ್ವಲ್ಪ ಅನ್ನ ಆಯಿತು. ಅನ್ನ ಇವ್ರ ಗಾಡಿದು ಐತೆ. ಇವ್ರದ್ದು ಬೆಳಿಗ್ಗೆ ಏನೋ ಚೆನ್ನಾಗಿ ಲೋಡ್ ಸೆಟ್ ಆಗೈತೆ. ಹೋಯ್ತಾರೆ. ನಮ್ಮದು ಇನ್ನೂ ಏನು ಸೆಟ್ ಆಗಿಲ್ಲ. ನಮ್ಮ ದರ್ಶಿ ಅವ್ರದ್ದು ನೋಡಬೇಕು. ಅಲ್ಲಿಂದ ಬಿಟ್ಟಮೇಲೆ ನಮ್ಮ ಪ್ರತಾಪ್ ಅಣ್ಣ ಗಾಡಿ ಎತ್ಕೊಂತು ಸೂರತ್ ಹೋಗೋ ಟೈಮಲ್ಲಿ ನೋಡ್ಬೋದು ಎಷ್ಟು ಮಳೆ ಬರ್ತೈತೆ. ಮಳೆನೇ ನಿಂತಿಲ್ಲ ಸೂರತ್ ಅಲ್ಲಿ ಬರೋಡಿಂದ. ದಿ ನೆಕ್ಸ್ಟ್ ಡೇ ಇವಾಗ ಸೂರತ್ ಮಾರ್ಕೆಟ್ ಬಂದು ನಮ್ಮ ಅವೇದಾಳ ಒಂದು ಗಾಡಿ ಖಾಲಿ ಮಾಡ್ತಾ ಇಲ್ಲ. ಅದೆಲ್ಲ ಲೇಟ್ ಆಯಿತು ಅಂತೇಳಿ. ಈಗ ಖಾಲಿ ಆದರೆ ನಾವಿಬ್ಬರು ಲೋಡ್ಗೆ ಹೋಗ್ಬೋದು. ನಾವೇನೋ ಫಿಲ್ಟರ್ ಹಾಕಿ ಏನೋ ಮಾಡ್ತಾವ್ರೆ. ಹಾಂ ಇವಾಗ ನಮಗೆ ಲೋಡಿಂಗ್ ಬಂದು ಲೊಕೇಶನ್ ಕಳಿಸಿದ್ರು ನಮ್ಮ ಅವೇಜವರು. ಅವ್ರದ್ದು ಇಲ್ಲಿಂದ ನಮ್ಮದು ಅವ್ರದ್ದು ಒಂದು 2-3 ಕಿಲೋಮೀಟರ್ ಡಿಫ್ರೆನ್ಸ್ ಗುರು. ಒಟ್ಟು ಇವತ್ತು ಲೋಡ್ ಆಗುತ್ತೆ. ನಮ್ಮದು ಲೋಡಿಂಗ್ ಪೇಂಟ್ಗೆ ಹೋಗ್ತಾ ಇದ್ದೀವಿ. ನೋಡಿ ಇದೇ ಸೂರತ್ ಮಾರ್ಕೆಟ್. ಇಲ್ಲಿ ಪಕ್ಕದಲ್ಲಿ ಆಯ್ತಲ್ಲ ಇದೇ ಗೋಡನು. 1 ಗಂಟೆ ಮೇಲೆ ಹಾಕೊಂತೀನಿ ಅಂದರು. ಇಲ್ಲೇ ನೆರಳಿತ್ತು. ನೆರಳಿಗೆ ಹಾಕೊಂಡು ಮತ್ತು ನಮ್ಮ ಪ್ರತಾಪನ ಅನ್ನ ಮಾಡ್ತಾರೆ. ಆಮೇಲೆ ಒಂದು ಸ್ವಲ್ಪ ಹೊಟ್ಟೆ ಸೀದಾಯಿತು. ಅದಕ್ಕೆ ಇಡ್ಲಿ ತಗೊಂಬಂದೆ. ಇಡ್ಲಿನೂ ಒಳ್ಳೆ ಚೆನ್ನಾಗಿ ಗುರು. ಸ್ವಲ್ಪ ಊಟ ಮಾಡ್ಕೊಂಡು ಟಾರ್ಪಲ್ ಬಿಚ್ಚಬೇಕು. ಬಿಚ್ಕೊಂಡು 1 ಗಂಟೆಗೆ ಮಾತಾಡೋರೆ. 1 ಗಂಟೆ ಕರೀತಾರೆ. ಇವರು ಫೈನಲಿ ಇಷ್ಟು ಲೋಡ್ ಆಗೈತೆ. ಓಟ್ರಿಗಿಂತ ಹೈಟು ಜಾಸ್ತಿ ಆಗಿರ್ಬೇಕು ಅನ್ಕೊಂತೀನಿ ಇವರು. ಜೊತೆಗೆ ಅವರಿಂದ ಊಟ ಮಾಡಿದ್ರಲ್ಲಿ ಯಾಕಪ್ಪ ಅಂದರೆ ನಿದ್ದೆ ಮಾಡ್ತಾಯಿದ್ದೆ. ಮಲಿಕೊಂಡಿದ್ದು ಅದಕ್ಕೋಸ್ಕರ. ನನಗೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಬರೀ ಬಟ್ಟೆ ರೆಡಿ ಆಗೋ ಗಾರ್ಮೆಂಟ್ಸ್ಗಳೆಲ್ಲ. ಫಸ್ಟು ಹಿಂದೆ ಜಾಲಿ ಓಡಿಸಿದ್ರು. ಈಗ ಟಾರ್ಪಲ್ ಹಗ್ಗ ಆಗುತ್ತೆ ನೋಡಿ. ಇವರು ಫೈನಲಿ ಲೋಡ್ ಆಯಿತು. ಟಾರ್ಪಲ್ ಹಾಕೊಂಡು ಹೊರಟಿದ್ದೀವಿ. ಈಗ ಬಿಲ್ ಕೊಟ್ಟರು. ನಮ್ಮ ಇನ್ನೊಂದು ಗಾಡಿ ಲೋಡ್ ಆಗ್ತಾಯಿತ್ತು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಇರಬೇಕು. ಹೋಗಿ ಊಟ ಮಾಡಬೇಕು. ನಮ್ಮ ಗಾಡಿ ಲೋಡ್ ಮಾಡ್ಕೊಂಡು ನಮ್ಮ ಅವೇಜನ್ ಗಾಡಿ ಒಂದು ಲೋಡ್ ಆಗ್ತಾಯಿತ್ತು. ಈಗ ಅದನ್ನು ಲೋಡ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲೇ ಬಂದಿದ್ದೀವಿ. ಇನ್ನೂ ಲೋಡ್ ಆಗ್ತಾಯಿದೆ. ಲೋಡ್ ಆದಮೇಲೆ ಹೋಗ್ಬೇಕು ಗುರು. ಮಾಮೂಲಿ ನಮ್ಮ ಸೂರತ್ ಬಿಟ್ಟ ಮೇಲೆ ಒಂದು ಬಂಕ್ ಐತೆ ಭಾರತ್ತು. ಅಲ್ಲೇ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸೋದು. ನಮ್ಮ ಗಾಡಿ ಫುಲ್ ಟ್ಯಾಂಕ್ ಮಾಡಿಸೈತೀವಿ. ಇನ್ನೂ 2 ಗಾಡಿ ಬರಬೇಕು. ಈಗ ಡೀಸೆಲ್ ಹಾಕ್ಸ್ಬಿಟ್ಟು ಅವ್ರಿಗೆ ವೆಯ್ಟ್ ಮಾಡಬೇಕು. ನಮಗೆ ಸ್ವಲ್ಪ ಹುಷಾರಿಲ್ಲ. ನಮ್ಮ ಪ್ರತಾಪಣ್ಣ ಡೀಸೆಲ್ ಹಾಕ್ಸೋಕೆ ಹೋಗೋನೆ. ಫೈನಲಿ ನಾವು 3 ಗಾಡಿಯಿಂದ ಬಂದು ಎಲ್ಲ ಡೀಸೆಲ್ ಹಾಕ್ಸಿದ್ರು. ಈಗ ಹೊರಟಿದ್ದೀವಿ. ಈಗ ಇಲ್ಲೇ ಮುಂದೆಲ್ಲ ನಾವು ಹೋಗಿ ಊಟ ಮಾಡಬೇಕು.
ನಮ್ಮ ವೇಜಣ್ಣವ್ರು ಕುಡಿಸ್ತಾರಂತೆ. ಊಟ ಮಾಡೋಣ ಅಂತ ಹಾಕಿದ್ದೀವಿ. ನಂದು ರೋಡ್ ಸೈಡ್ ಹಾಕಿದ್ದೀವಿ, ಹಳ್ಳಗುಂಡ ಅಂತೇಳಿ. ಇದೇ ಹೋಟ್ಲು. ಈಗ ಊಟ ಮಾಡ್ಕೊಂಡು ಹೊರಟಿದ್ದೀವಿ. ನಮ್ಮ ಅವೇಜಾರ ಮುಂದೆ ಹೋಗಲಿ ಅಂತ ಕಾಯ್ತಾಯಿದ್ದೀವಿ. ಯಾಕಂದರೆ ಬೇರೆ ರೋಡಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಂದರು. ಆ ರೋಡಲ್ಲಿ ಟೋಲ್ ಬರೋಲ್ವಂತೆ, ರೋಡು ಚೆನ್ನಾಗೈತೆ ಅಂತಂದರು. ಅದಕ್ಕೆ ಅವ್ರನ್ನ ಬಿಟ್ಟು ಮುಂದೆ ಬಿಟ್ಟಿದ್ದೀವಿ. ದಿ ನೆಕ್ಸ್ಟ್ ಡೇ ಅವರು ಕರೆಕ್ಟಾಗಿ ಇಲ್ಲಿಗೆ 5 ಗಂಟೆಗೆ ಬಂದು ಹಾಕ ಮಲಗಿದ್ದು. ಈಗ ಟೈಮ್ ನೋಡಿದ್ರೆ 11:15 ಗುರು. ಇವಾಗ ಇದ್ದಿದ್ದೀವಿ ಎಲ್ಲರೂ ಮಲಿಕೊಂಡಿದ್ದು ನೋಡಿ. ಇದೇ ನಾಸಿಕ್ ನನ್ನ ಘಾಟ್ ಹತ್ತಿರ ಐತೆ ನೋಡಿ, ಹೆಂಗಿದೆ ವೆದರ್. ಈಗ ಟೀ ಕುಡಿದು ಹೊರಟು. ಒಳ್ಳೆ ವೆದರ್ ಮಾತ್ರ ಬೆಳಗ್ಗೆ ಹೊತ್ತು ಮಾತ್ರ ಸೂಪರ್ ಆಗಿತ್ತು ಈ ರೋಡಲ್ಲಿ ನೋಡಿ. ಎಲ್ಲ ಗ್ರೀನರಿ ಆ ಥರ ಇದೆ. ನಮ್ಮ ಮಿಕ್ಕ ಕಡೆಗಳ ಮುಂದೆ ಹೋಗ್ತಾ ಇದ್ದಾವೆ. ನಾಷ್ಟ ಮಾಡೋಣ ಅಂತಂದರು. ಎಲ್ಲ ಅಡುಗೆ ಸಾಮಾನು ತಗೊಂಡು ಮಾಡ್ಕೊಬೇಕು ನೋಡಿ. ಇವಾಗ ಘಾಟ್ ಹತ್ತಿಸ್ತಾ ಇದ್ದೀವಿ ಅಂತ ತಗೊಂಡವರು. ನಮ್ಮ ಅಲ್ಲಿಗಂತ ನೀವು ಓಡಿಸು ಅಂತಂದರು. ಅದಕ್ಕೆ ನಾನೇ ಓಡಿಸ್ತಾ ಇದ್ದೀನಿ. ಏನಂದ್ರೆ ಗುರು, ಮಳೆ ಮಾತ್ರ ಕಮ್ಮಿನೇ ಆಗಿಲ್ಲ, ಲೈಟಾಗಿ ಬೀಳ್ತಾನೆ ಇತ್ತು. ನಮ್ಮೂರೆಲ್ಲ ಗಾಡಿ ಮೇಲೆ ಹತ್ಬಿಟ್ಟವ್ರೆ ವೀಡಿಯೋ ಮಾಡೋಕ್ಕೆ ಅಂತೇಳಿ. ಆ ವೀಡಿಯೋನ ರೀಲ್ಸ್ ಮಾಡಿ ಹಾಕಿದ್ದೀನಿ. ವೀಡಿಯೋದಲ್ಲಿ ಮಾಡೋಕ್ಕಾಗಲ್ಲ. ನಾಸಿಕ್ಕು ಇನ್ನು ಹಿಂದೆ ಘಾಟೆಲ್ಲ ಮುಗಿದ ಮೇಲೆ ರೇಷನ್ ತಾಣ ಅಂತ ನಿಲ್ಸಿದ್ದೀವಿ. ಏನೋ ಅಡುಗೆ ಮಾಡ್ಕೊಂಡು ಗುರು ನಮ್ಮ ಮಗದವರು ಅಡುಗೆ ಮಾಡ್ತಾರೆ. ಅವರೇನೆ ಮ್ಯಾಗಿ ಮಾಡಿದ್ರೆ ಮ್ಯಾಗಿ ತಿಂತಾ ಇದ್ದೀವಿ. ನನ್ನ ಮೊಬೈಲ್ ವೀಡಿಯೋ ಮಾಡುತ್ತಲ್ಲ, ನಾನು ಸ್ವಲ್ಪ ಎಡಿಟ್ ಮಾಡ್ತಾಯಿದ್ದೀನಿ ವೀಡಿಯೋನ ನೋಡಿ. ನಮ್ಮ ಪ್ರತಾಪಣ್ಣ ಕಿಸ್ಕೊತವನೆ, ಮಸಾಲೆ ಹಾಕ್ಬೇಡ ನೀನು ಅಂತ. ಊರಲ್ಲಿ ನಾಸಿಕ್ ಹತ್ರ ಊಟ ಮಾಡೋಣ ಅಂತ ಅಡುಗೆ ಮಾಡೋಣ ಅಂತ ಹಾಕಿದ್ರು. ನಾವು ಮಾಡಲಿಲ್ಲ ಇವತ್ತು. ನಮ್ಮ ಅವೇಜವ್ರ ಗಾಡಿ ಅಡುಗೆ ಮಾಡೋರೆ, ಏನೂ ಹಾಕಿಲ್ಲ ಅದರೊಳಿಕೆ ನೋಡಿ. ಇವರು ಅಣ್ಣ ಒಂದು ತರಕಾರಿ ಹೆಚ್ಚಿದ್ದು ಇವ್ರು ಅಡುಗೆ ಮಾಡ್ತಾವ್ರೆ. ಇದು ಎಲ್ಲ ಸೈಡ್ ಬಾ, ಸೌಂಡ್ ಕಮ್ಮಿಗ್ರಿ ಅಣ್ಣ. ಹೆಂಗೈತೆ? ಚೆನ್ನಾಗೈತೆ ಅಣ್ಣ. ಯಾರು ಭಟ್ರು? ಎಲ್ಲ ಇಲ್ಲಿ ಸೈಡ್ ಬನ್ನಿ. ಇದು ಟೊಮೊಟೊ ಚಟ್ನಿನೋ ಗೊಜ್ಜೋ ಗೊತ್ತಿಲ್ಲ, ಏನು ಹಾಕಿಲ್ಲ, ಬರೀ ಇದು ಹಾಕ್ತೀವಿ. ಏನು ಹಾಕಿದ್ದೀರಾ? ಬರೀ ಎಣ್ಣೆ ಈರುಳ್ಳಿ ಅಷ್ಟೇ ಹಾಕಿರೋದು. ಇದು ಟೊಮೊಟೊ ಗೊಜ್ಜಂತೆ ನೋಡಿ. ಯಾರು ಮ್ಯಾಗಿ ಮಾಡೋರೆ, ಮ್ಯಾಗಿಗೂ ಏನು ಹಾಕಿಲ್ಲ, ಹ್ಞೂ ಎಲ್ಲ ಸಿಕ್ಕೋರೆ. ಇಲ್ಲಿ ನೋಡಿ, ಇಲ್ಲಿ ಕೋರಿ ಒಗ್ಗರಣೆ ಹಾಕಿರೋದು. ಎರಡೇಳು ತಪ್ಪಲೆಯಲ್ಲಿ ಎರಡೇಳು ತಪ್ಪಲೆಯಲ್ಲಿ ಇದು ಸಾಕಾದ ಮಾಡ್ತಿದಾರ ಭಟ್ರೆ. ಹಾಂ, ನಮ್ಮ ಭಟ್ರೆ ಯಾಕೋ ಅಡುಗೆ ಸರಿಯಾಗಿ ಮಾಡ್ತಾ ಇಲ್ಲ. ಇವರು ತರಕಾರಿ ಹಚ್ಕೊಟ್ರು, ಅವ್ರು ಅಡುಗೆ ಮಾಡ್ತಾವ್ರೆ. ನಾವು ಮುರಿದೋಗ್ಬಿಟ್ರೆ ಏನು ಮಾಡೋದು? ಕ್ರೇಟು ಕ್ರೇಟ್ ಮುರಿದೋದ್ರೆ ಏನು ಮಾಡೋದು? ಫ್ರೆಂಡ್ಸ್ಗಳ ಜೊತೆ ಬಂದ್ಬಿಟ್ರೆ ಗಾಡಿಗಳಲ್ಲಿ ತುಂಬ ಸತಿ ಸ್ಟಾಪ್ ಮಾಡ್ದಾಗ ಬರೋ. ನಾಸಿಕ್ ಬ್ರಿಡ್ಜ್ ಅಂತ ಒಂದು ಗಾಡಿ ಆಕ್ಸಿಡೆಂಟ್ ಆಗಿತ್ತು ನೋಡಿ. ಆ ಥರ ಆಗೈತೆ. ಮಿಸ್ ಆಗಿದೆ ಮಾತ್ರ, ಕೆಳಗಡೆ ಬಿದ್ದೋಗೋದು. ಪಾಪ ಇದು ಯಾರಿಗೂ ಏನೂ ಆಗಿಲ್ಲ. ನಾಸಿಕ್ ಬ್ರಿಡ್ಜ್ ಮೇಲೆ ಟೀ ಕುಡಿಯೋ ಅಂತ ನಿಲ್ಸಿದ್ದೀವಿ ನೋಡಿ, 3 ಗಾಡಿಯವ್ರು. ನಾಸಿಕ್ ಆದ್ರೆ ಮುಮ್ಮೇಲೆ ಎಲ್ಲ ಕೈಲ ಆಗಿದ್ದು ನೋಡಿ. ಅವ್ರ ಗಾಡಿ ಬೆಲ್ಟು ಫುಲ್ ಹಿಂದೆ ಬಂದ್ಬಿಟ್ಟಿತ್ತು ಅವ್ರ ಗಾಡಿಗೆ ಎಳಿಬೇಕು ಎಳಿಬೇಕು. ಅಣ್ಣ ಅಗ್ಗ
ಹಾಂ ಹಾಕು ಹಾಕಿ ಹಾಕಿ ಹಾಂ ಲೂಸ್ ಆಗೋಯ್ತು ಅದು ಆ ಕಡೆ ಎಳಿಬೇಕು.